ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೊಳಕೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಗರದ ತ್ಯಾಗರಾಜ ಕಾಲೋನಿ ಕೊಳಚೆ ಪ್ರದೇಶದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು ಶುಕ್ರವಾರ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ತ್ಯಾಗರಾಜ ಕಾಲೋನಿಯಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಡಾಂಬರ್ ರಸ್ತೆ ಮತ್ತು ಚರಂಡಿ ಕಾಮಗಾರಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದರು. ನಗರೋತ್ಥಾನ ಯೋಜನೆಯಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಡಿಕೇರಿ ನಗರಕ್ಕೆ 40 ಕೋಟಿ ರೂಪಾಯಿ ಬಿಡುಗಡೆಗೆ ಒಪ್ಪಿದ್ದು, ಆ ದಿಸೆಯಲ್ಲಿ ನಗರೋತ್ಥಾನ ಕಾಮಗಾರಿ ಸಂಬಂಧ ಅಗತ್ಯ ಅಂದಾಜು ಪಟ್ಟಿಯ ಪ್ರಸ್ತಾವನೆ ಸಲ್ಲಿಸಬೇಕಿದೆ ಎಂದು ಶಾಸಕರು ತಿಳಿಸಿದರು. ಸೋಮರಪೇಟೆಯ ಹಾಕಿ ಟರ್ಫ್ ಕಾಮಗಾರಿ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಅಪ್ಪಚ್ಚು ರಂಜನ್, ಕ್ರೀಡಾ ಸಚಿವರಾಗಿದ್ದ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಲಾಗಿತ್ತು. ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಇನ್ನು 1 ತಿಂಗಳಲ್ಲಿ ಸೋಮರಪೇಟೆಯ ಹಾಕಿ ಟರ್ಫ್ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಶಾಸಕರು ತಿಳಿಸಿದರು. ಹೆಚ್ಚುವರಿ ಕಾಮಗಾರಿಗೆ 80 ಲಕ್ಷ ರೂಪಾಯಿ ಬೇಕಾಗಿದ್ದು ಬಿಡುಗಡೆ ಮಾಡಿಸಲಾಗುವುದೆಂದು ಶಾಸಕರು ಹೇಳಿದರು. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಉಪಾಧ್ಯಕ್ಷರಾದ ಸವಿತಾ ರಾಕೇಶ್, ಸದಸ್ಯರಾದ ಕೆಎಸ್ ರಮೇಶ್, ಮಹೇಶ್ ಜೈನಿ, ಚಿತ್ರಾವತಿ, ಮನ್ಸೂರ್ ಅಲಿ, ಎಸ್ಸಿ ಸತೀಶ್, ಅಮೀನ್ ಮೊಯ್ಸಿನ್, ಕಲಾವತಿ, ಉಮೇಶ್ ಸುಬ್ರಹ್ಮಣಿ, ಅಪ್ಪಣ್ಣ, ಶ್ವೇತಾ, ಸಬಿತಾ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರಸಭೆಗೆ 5 ನೂತನ ಸದಸ್ಯರನ್ನ ನಾಮನಿರ್ದೇಶನ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮಡಿಕೇರಿ ತ್ಯಾಗರಾಜ ಕಾಲೋನಿಯ ಕೆಎ ಸುಬ್ರಹ್ಮಣಿ, ಕವನ್ ಮೊಬೈಲ್ ಸ್ಟೋರ್ನ ಕವನ್ ಕಾವೇರಪ್ಪ, ಕೊಹಿನೂರ್ ರಸ್ತೆಯ ಬಿಕೆ ಅರುಣ್ ಕುಮಾರ್, ರಾಣಿಪೇಟೆಯ ನಂದಾ ಉತ್ತಪ್ಪ ಹಾಗೂ ಮಲ್ಲಿಕಾರ್ಜುನ ನಗರದ ಎಚ್ಎಚ್ ಗೌರಮ್ಮ ಅವರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೆ ಲತಾ ಅವರು ಆದೇಶ ಹೊರಡಿಸಿದ್ದಾರೆ. ನಗರದಲ್ಲಿ ಪರವಾನಗಿ ಇಲ್ಲದೆ ಅನಗತ್ಯವಾಗಿ ನಡೀತಾ ಇರುವ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೊಡಗು ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ನಗರಸಭೆ ಪೌರಾಯುಕ್ತ ರಾಮದಾಸ್ ಅವರಿಗೆ ಮನವಿ ಸಲ್ಲಿಸಿದ ವೇದಿಕೆಯ ಪ್ರಮುಖರು ನಗರಸಭೆಯ ಆಡಳಿತ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಪಾಪ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವ್ರ ಮೇಲೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಾಗಿ ಮಡಿಕೇರಿ ನಗರಸಭೆ ಮಾಡಬಾರ್ದಿತ್ತು. ಬಹುಶಃ ಕೆಲವೊಂದು ವೈಯಕ್ತಿಕ ವಿಚಾರಗಳ ಪ್ರಚೋದನೆಯಿಂದಾಗಿ ಜಮ್ಶೀರ್ ಮೇಲೆ ಒಂದು ಕ್ರಮ ಆಗಿದೆ ಅಂತೇಳಿ ನಗರಸಭೆಯಿಂದ. ಯಾಕಂದ್ರೆ ನಾವು ನೋಡುವಾಗನೇ ನಗರಸಭೆ ವೆಹಿಕಲ್ ಅಲ್ಲಿಗೆ ಬಂದಿತ್ತು, ಅವ್ರು ತಗೊಂಡೋಗ್ಲಿಕ್ಕೆ, ಖಾಲಿ ಮಾಡಿಸ್ಲಿಕ್ಕಾಗಿ. ಅವರು ಕೂಡ ತಮ್ಮಿಂದ ಲೈಸೆನ್ಸ್ ಕೊಡ್ರಿ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ತಾವು ತಮ್ಮ ಜೊತೆಲಿರುವಂಥ ನಗರಸಭೆಯ ತಮ್ಮ ಅಧೀನದಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊಡಬೇಕು. ಯಾವುದೇ ರೀತಿಯ ಹೊರಗಡೆಯ ವೈಯಕ್ತಿಕ ಪ್ರಚೋದನೆ ವಿಚಾರಗಳಿಗೆ ನಗರಸಭೆಯನ್ನು ಬಳಸ್ಕೊಳ್ಳೋದಾಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು. ಹಾಗಾಗಿ ಮತ್ತೆ ನಗರಸಭೆ ಒಳಗಡೆ ಕಮಿಷನರೇ ಸುಪ್ರೀಂ. ಬಳಿಕ ಮಾತನಾಡಿದ ವೇದಿಕೆ ಜಿಲ್ಲಾಧ್ಯಕ್ಷ ಪವನ್ ಪೆಮ್ಮಯ್ಯ, ನಗರದಲ್ಲಿ ಅನಗತ್ಯವಾಗಿ 100 ವ್ಯಾಪಾರ ಉದ್ಯಮಗಳು ನಡೀತಾ ಇರುವ ಬಗ್ಗೆ ಸಂಘಟನೆಗೆ ದೂರು ಕೇಳಿ ಬಂದಿದ್ದು, ದೊಡ್ಡ ಮೊತ್ತದ ಹಣಕಾಸು ವ್ಯವಹಾರ ನಡೀತಾ ಇದೆ ಎಂದು ಆರೋಪಿಸಿದರು. ನಗರದ ಹಲವು ಅಂಗಡಿ ಮತ್ತು ಹೋಟೆಲ್ಗಳಿಗೆ ಯಾವುದೇ ರೀತಿಯ ವ್ಯಾಪಾರ ಪರವಾನಗಿಯಿಂದ ನಗರಸಭೆಯಿಂದ ಹೊಂದಿಕೊಳ್ಳದೆ ಅನಗತ್ಯ ಮತ್ತು ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದು, ಇದರಿಂದ ನಗರಸಭೆಗೆ ದೊಡ್ಡ ಮೊತ್ತದಲ್ಲಿ ತೆರಿಗೆ ವಂಚನೆಯಾಗ್ತಾ ಇದೆ ಎಂದು ಆರೋಪಿಸಿದರು. ವಿಶ್ವ ವಿಖ್ಯಾತ ಕೊಡಗು ಜಿಲ್ಲೆ ಮಡಿಕೇರಿ ಅದರ ರಾಜಧಾನಿ. ಬಟ್ ದುರಾದೃಷ್ಟವಶಾತ್ ಇವತ್ತು ಮಡಿಕೇರಿಯನ್ನು ಸುಸ್ಥಿತವಾಗಿ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ಬೇಕಾದಂಥ ಮಡಿಕೇರಿ ನಗರಸಭೆ ಹಲವು ಬೇಡದ ವಿಚಾರಗಳಿಗಾಗಿ ಇವತ್ತು ತುಂಬ ಸುದ್ದಿಯಲ್ಲಿದೆ. ಮಡಿಕೇರಿ ನಗರಸಭೆಯ ಹಲವಾರು ದುರಾದೃಷ್ಟವಶಾತ್ ವಿಚಾರಗಳಲ್ಲಿ ಪ್ರಮುಖವಾಗಿ ನಮಗೆ ನೆನಪಾಗ್ತಾ ಇರೋದು, ಒಂದು 3-4 ವರ್ಷದ ಹಿಂದೆ ಏನೊಂದು ನನ್ನ ಹಿಂದ್ಗಡೆ ಮೇಲ್ಗಡೆ ಮಡಿಕೇರಿ ನಗರಸಭೆ ಆವರಣದಲ್ಲಿ ಒಂದು ಟಿವಿಯನ್ನು ಇಟ್ಟಿದ್ರು. ಆ ಟಿವಿಯಲ್ಲಿ ಕರ್ನಾಟಕ ಸರ್ಕಾರದ ಮತ್ತು ಮಡಿಕೇರಿ ನಗರಸಭೆ ಕಾರ್ಯಚಟುವಟಿಕೆ ಮಾಹಿತಿ ಬರಬೇಕಿತ್ತು. ಆದರೆ ಅದರಲ್ಲಿ ಗಂಟೆಗಟ್ಟಲೆ ಬ್ಲೂ ಫಿಲ್ಮ್ ಓಡಿತ್ತು. ಎರಡನೇದಾಗಿ
ಮಡಿಕೇರಿ ನಗರಸಭೆಯ ಒಬ್ಬರು ಅಥವಾ ಇಬ್ಬರು ಬಿಲ್ ಕಲೆಕ್ಟರ್ಗಳು ಸೇರಿಕೊಂಡು ಕೋಟ್ಯಾಂತರ ರೂಪಾಯಿ ದುರುಪಯೋಗ ಪಡಿಸ್ಕೊಂಡು ಮಡಿಕೇರಿ ನಗರ ಜನರು ಮಡಿಕೇರಿ ನಗರಸಭೆಗೆ ತೆರಿಗೆ ರೂಪದಲ್ಲಿ ನೀಡಿದಂಥ ಹಣವನ್ನು ತಿಂದುಕೊಂಡು ಓಡೋಗಿದ್ದಾರೆ. ಇವತ್ತುವರೆಗೆ ಅವರ ಮೇಲೆ ಏನು ತನಿಖೆ ಆಯಿತು, ಎಷ್ಟು ಹಣ ವಸೂಲಾಯಿತು, ಪೊಲೀಸ್ ಅವ್ರ ಮೇಲೆ ಏನೋ ಕ್ರಮ ಕೈಗೊಂಡಿದ್ದಾರೆ, ನಮಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ. ಇದರ ಜೊತೆಯಲ್ಲಿ ಮೊನ್ನೆ ದಿನ ಕೆಲವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಮಡಿಕೇರಿಯ ರಾಜಸೀಟ್ ಆವರಣದಲ್ಲಿರುವಂಥ ಜಮ್ಶರ್ ಅಂತ ಹೇಳುವಂಥ ಒಂದು ಶಾಪ್ನವರ ಮೇಲೆ ಇಡೀ ಮಡಿಕೇರಿ ನಗರಸಭೆ ಮುಗಿಬಿದ್ದು ಅವ್ರನ್ನ ಏನೋ ಒಂದು ದೊಡ್ಡ ವಿಲನ್ ರೀತಿ ಬೆಂಬಿಸಿಬಿಟ್ಟು ಅವರ ಶಾಪನ್ನು ಅಲ್ಲಿಂದ ಎತ್ತಂಗಡಿ ಮಾಡಿ ಬರ್ತೀವಿ ಅಂತ ಹೋಗಿದ್ರು. ನಾವು ಕೊಡಗು ರಕ್ಷಣಾ ವೇದಿಕೆಯವರು ಅದನ್ನು ಅವತ್ತು ತಡೆದಿದ್ವಿ. ಹಾಗಾಗಿ ಇವತ್ತು ನಾವು ಇತ್ತೀಚೆಗೆ ನಗರಸಭೆಯ ಕೆಲವು ಸದಸ್ಯರು ತಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ವಿಶೇಷ ಚೇತನರ ಮೇಲೆ ಮುಗಿಬಿದ್ದು ತಮ್ಮ ದರ್ಪವನ್ನು ತೋರಿದ್ದು, ಅದೇ ರೀತಿ ಅನಗತ್ಯ ವ್ಯಾಪಾರ ನಡೆಸ್ತಾ ಇರುವ ಬಲಾಢ್ಯರ ಮೇಲೂ ಕ್ರಮ ಕೈಗೊಳ್ಳಿ ಅಂತ ಸವಾಲು ಹಾಕಿದ್ರು. ಮುಂದಿನ 15 ದಿನಗಳ ಒಳಗಾಗಿ ಅನಗತ್ಯ ವ್ಯಾಪಾರ ಉದ್ಯಮವನ್ನು ಮುಚ್ಚಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ನಗರಸಭೆ ಆವರಣದಲ್ಲಿ ಸಂಘಟನೆ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವೇದಿಕೆಯ ನಿರ್ದೇಶಕ ಪಾಪು ರವಿ, ಮಡಿಕೇರಿ ನಗರ ಘಟಕದ ಉಸ್ತುವಾರಿ ಸುಲೈಮಾನ್, ಅಧ್ಯಕ್ಷ ಶರತ್ ಚೊಟ್ಟೆಯಂಡ, ಕಾರ್ಯಾಧ್ಯಕ್ಷ ಮಹೇಶ್, ಅಪ್ಪು ಮನವಿ ನೀಡುವ ಸಂದರ್ಭ ಪಾಲ್ಗೊಂಡಿದ್ದರು. ರಾಜಸೀಟ್ ಬಳಿ ಬೀದಿ ಬದಿ ವ್ಯಾಪಾರಿ ಮೇಲೆ ದೌರ್ಜನ್ಯ ಪ್ರಕರಣವೊಂದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ಗಣೇಶ್ ಖಂಡಿಸಿದ್ದಾರೆ. ಕೊಡಗು ಚಾನಲ್ ಜೊತೆ ಈ ಬಗ್ಗೆ ಮಾತನಾಡಿದ ಗಣೇಶ್, ನಗರಸಭೆ ಸದಸ್ಯರಿಗೆ ಏಕಾಏಕಿ ಒಂದು ಅಂಗಡಿಗೆ ನುಗ್ಗಿ ಗಲಾಟೆ ಮಾಡುವ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದರು. ಈ ಬಗ್ಗೆ ಸೂಕ್ತ ಕ್ರಮ ಜರುಗಬೇಕು. ಯಾವುದೇ ಅಂಗಡಿಯ ದಾಖಲೆ ಪರಿಶೀಲಿಸಲು ಅಧಿಕಾರಿಗಳೊಂದಿಗೆ ತೆರಳಬೇಕೇ ವಿನಃ ಏಕಾಏಕಿ ಸದಸ್ಯರೇ ಹೋಗಿ ದಾಖಲೆ ಕೇಳುವುದು, ಬಳಿಕ ತಮ್ಮ ಸಂಬಂಧಿಕರನ್ನ ಕರೆಸಿ ಹಲ್ಲೆಗೆ ಮುಂದಾಗುವುದು ಸರಿಯಲ್ಲವೆಂದರು. ಅಲ್ಲದೆ ಆ ಯುವಕ ಅನ್ಯ ಕೋಮಿನವನು ಎಂಬ ಕಾರಣಕ್ಕೂ ಹಲ್ಲೆ ನಡೆದಿರುವ ಸಾಧ್ಯತೆ ಇದೆ ಎಂಬ ಅನುಮಾನ ವ್ಯಕ್ತಪಡಿಸಿದ ಗಣೇಶ್, ಈ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿದರು. ಮೊನ್ನೆ ನಾನು ಮೀಡಿಯಾದ ಮುಖಾಂತರ ಒಬ್ಬ ಜಮ್ಸಾದ್ ಅಂತ ಹೇಳುವಂಥ ವ್ಯಕ್ತಿ, ವಿಕಲಚೇತನ, ಬಹುಶಃ ಅಂತಾರಾಷ್ಟ್ರೀಯ ಒಬ್ಬ ಕ್ರೀಡಾಪಟು, ಅಂಥ ಒಬ್ಬ ವ್ಯಕ್ತಿಯನ್ನು ಏಕಾಏಕಿ ಬೈದು ಗಲಾಟೆ ಮಾಡಿ ಅವರನ್ನು ಹೊರಗಾಕದಂಥ ಒಬ್ಬ ನಗರಸಭೆಯ ಸದಸ್ಯರ ಒಂದು ವಿಚಾರವನ್ನು ನಾನು ಮೀಡಿಯಾದಲ್ಲಿ ಕೂಡ ನೋಡಿದೆ. ನಾನು ಒಬ್ಬ ನಗರಸಭಾ ಮಾಜಿ ಸದಸ್ಯನಾಗಿ ಇಂಥ ಒಂದು ವರ್ತನೆಯನ್ನು ನಾನು ನಿಜವಾಗಿ ಖಂಡಿಸ್ತಾ ಇದ್ದೀನಿ. ಏಕೆ ಅಂತೇಳಿದರೆ, ಒಬ್ಬ ನಗರಸಭಾ ಸದಸ್ಯನಿಗೆ ತನ್ನ ಕಾನೂನಿನಡಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಏನು, ಒಬ್ಬ ಜನಪ್ರತಿನಿಧಿಯಾಗಿ ನಾನು ಏನನ್ನು ಮಾಡ್ಬೋದು ಕೇಳುವಂಥ ಒಂದು ಮಾನದಂಡವನ್ನು ಅವನು ಇಟ್ಕೊಂಡು ಬರಬೇಕಾಗುತ್ತೆ. ಅದು ಇಲ್ಲದೆ ಏನೋ ಒಂದು ವಾರ್ಡ್ಗಳಲ್ಲಿ ನಿಂತು ಅವರ ಕಾರ್ಯವ್ಯಾಪ್ತಿಗಳನ್ನು ಕೂಡ ಮರೆತು ಏನು ಇದೆಲ್ಲ ಒಂದು ಹಿಟ್ಲರ್ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇದೆಲ್ಲ ನಂದೇ. ಏಕೆಂದರೆ ಈಗ ಎಲ್ಲ ನಗರಸಭಾ ಸದಸ್ಯರಿಗೆ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ಯಾವುದೋ ಒಂದು ವಾರ್ಡ್ನಲ್ಲಿ ಗೆದ್ದು ಬಂದರೆ ಆ ವಾರ್ಡಿನ ಸಂಪೂರ್ಣ ಆಸ್ತಿ ಅವ್ರದ್ದೇ. ಹಾಗಿದ್ದರೆ ನಗರಸಭೆ ಆಯುಕ್ತರು ಅಥವಾ ಜಿಲ್ಲಾಧಿಕಾರಿಗಳು ಅವರಿಗೆ ಫಾರ್ಮ್ ನಂಬರ್ 3 ಅಂತ ಹೇಳ್ತೀವಲ್ಲ, ಅದೆಲ್ಲ ಅವ್ರ ಹೆಸರಿಗೆ ಮಾಡಿಕೊಟ್ಕೊಳ್ಳಿ. ಅಲ್ಲಿ ಏನು ಇಂಥ ಒಂದು ದುರ್ವರ್ತನೆಯನ್ನು, ಇಂಥ ಒಂದು ದುರ್ಘಟನೆಯನ್ನು ನಾವೆಲ್ಲೂ ಕೂಡ ನೋಡಿಲ್ಲ. ಒಂದು ಕಾನೂನಿನ ಚೌಕದಡಿಯಲ್ಲಿ ಏನು ಮಾಡಬೇಕು, ಜನಪ್ರತಿನಿಧಿಗಳಿಗೆ ಅಕಸ್ಮಾತ್ ಆ ಥರ ಇಲ್ಲ ಅಂತ ಹೇಳಿದರೆ ಅವ್ರು ಏನು ಮಾಡ್ಬೋದಾಗಿತ್ತು, ಅಲ್ಲಿ ಏನೋ ವಿರುದ್ಧವಾಗಿ ನಮ್ಮ ನಗರಸಭೆಗೆ ವಿರುದ್ಧವಾಗಿ ಏನಾದರೂ ಕೆಲಸ ಆಗಿದೆ, ಅಥವಾ ನಾನು ಏನೋ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಟ್ಟಿದ್ದೀನಿ, ಅಂಥ ವ್ಯಾಪಾರ ವಹಿವಾಟುಗಳಲ್ಲಿ ಆಗ್ತಾಯಿಲ್ಲ, ಬೇರೇನೂ ಆಗ್ತಾಯಿದೆ ಅಂತ ಹೇಳಿದರೆ ಸಂಬಂಧಪಟ್ಟಂಥ ನಗರಸಭೆಯ ಅಧಿಕಾರಿಗಳಿದ್ದಾರೆ, ಆ ನಗರಸಭೆಯ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಇವರಲ್ಲಿ ಇನ್ಸ್ಪೆಕ್ಷನ್ ಮಾಡಿಸ್ಬೇಕಾಗಿತ್ತು, ಇದ್ದಾರಾ ಇಲ್ವಾ ಅಂತ ಹೇಳೋದು. ಅಂದರೆ ಇದು ಯಾವುದೇ ಗೊತ್ತಿಲ್ಲದೆ ನಗರಸಭಾ ಸದಸ್ಯರು ಅಲ್ಲಿ ಹೋಗಿ ಅವರನ್ನು ಏಕಾಏಕಿ ಬೈದು ಇಲ್ಲ ಅವರನ್ನು ಏಕಾಏಕಿ ಖಾಲಿ ಮಾಡು ಅಂತ ಹೇಳುವಂಥ ವರ್ತನೆಯನ್ನು ಇಟ್ಕೊಂಡು ಅವರಿಗೆ ಅಂಥ ಆಸ್ಪದವನ್ನು ಕೊಟ್ಟಿರೋದು ಯಾರು, ಇದು ಏತಕ್ಕಾಗಿ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಇದು ಎಲ್ಲೇ ಒಂದು ರೀತಿ ಒಂದು ದೌರ್ಜನ್ಯವನ್ನು ಎಸಗ್ತಾರೆ. ಒಬ್ಬ ಜಮ್ಸಾದ್ ಅಂತ ಹೇಳುವಂಥ, ನಾನು ಮತ್ತೆ ಪುನಃ ಹೇಳ್ತಿದ್ದೀನಿ ಜಮ್ಸಾದ್. ನಾನು ಇದನ್ನು ಹೇಗೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಎಲ್ಲೇ ಒಂದು ಕಡೆ ಒಂದು ಕೋಮುವಾದನ್ನು ಬಿಂಬಿಸುವ ಒಂದು ರೂಪವನ್ನು ಅಲ್ಲಿ ತರ್ತಾ ಇದ್ದಾರೆ. ಈ ಮಣ್ಣಿನಲ್ಲಿ ನಮಗೆಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳೋ ರೀತಿಯಲ್ಲಿ ನಾವು ಇವತ್ತು ಇರಬೇಕಾಗುತ್ತೆ. ಅದರಿಂದ ಇಂಥ ಅಧಿಕಾರವನ್ನು ಅವರಿಗೆ ಕೊಟ್ಟವರು ಯಾರು? ಮೊದಲು ನಾನು ಪ್ರಶ್ನೆ ಮಾಡ್ತಿರೋದು ಇದೆ. ಈ ರೀತಿ ಏಕಾಏಕಿ ಒಬ್ಬ ಜನಪ್ರತಿನಿಧಿ ಒಂದು ಅಂಗಡಿಗೆ ಹೋಗಿ ಅವರ ಲೈಸೆನ್ಸನ್ನು ಕೇಳುವಂಥ ಅಧಿಕಾರ ಅವರಿಗಿದೆಯಾ? ಅವರಿಗೆ ಅಂಥ ಅಧಿಕಾರ ಕೊಟ್ಟವರು ಯಾರು?
ಅಕಸ್ಮಾತ್ ಅಲ್ಲಿ ಏನಾದ್ರು ಅಭಿಮಾನಗಳಾಗಿದ್ದರೆ ಇವರು ಸಂಬಂಧಪಟ್ಟಂಥ ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಅಥವಾ ಸಂಬಂಧಪಟ್ಟಂಥ ಕಮಿಷನರ್ಸ್ಗಳಿದ್ದಾರೆ, ಇವರನ್ನು ಕರ್ಕೊಂಡೋಗಿ ಅಲ್ಲಿ ವೆರಿಫೈ ಮಾಡಬೇಕಾಗಿತ್ತು. ಇವ್ರು ಏನು ಮಾಡ್ತಿದ್ದಾರೆ, ಯಾವುದಕ್ಕೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ, ಅಲ್ಲ ಇವರು ಏನು ಮಾಡ್ತಿದ್ದಾರೆ ಅಂತೇಳಿ ಮಾಡ್ಬೋದಾಗಿದೆ. ಅದು ಕೂಡ ಮಾಡಿಲ್ಲ. ಅಂದರೆ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಈ ನಗರಸಭೆ ಮಾತ್ರ ನಾನು ಹೇಳ್ತಿರೋದು, ಆದರೆ ಇವತ್ತು ವಿಶೇಷವಾಗಿ ನಗರಸಭೆಯಲ್ಲಾಗಿರೋದ್ರಿಂದ ನಗರಸಭೆಗೆ ಹೇಳ್ತಾ ಇದ್ದೀನಿ, ನಗರಸಭೆಯ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ವಿರುದ್ಧವಾಗಿ ಧಿಕ್ಕಾರ ಹಾಕಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಇವತ್ತು ಮಾಡಬೇಕು. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. Attica Gold Company. ಕಾಲ್ 880300 ನಾಲ್ಕು ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000 ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022 ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ PM. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ರಾಯಚೂರಿನಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದ ಸಂದರ್ಭ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವೊಂದ ತೆರವುಗೊಳಿಸುವಂತೆ ಒತ್ತಡ ಹೇರಿದ ನ್ಯಾಯಾಧೀಶರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ನ್ಯಾಯಾಧೀಶರಿಂದ ತಕ್ಷಣ ವಜಾಗೊಳಿಸಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಸಮಿತಿಯ ಜಿಲ್ಲಾ ಸಂಚಾಲಕ HL ದಿವಾಕರ್, ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಗಟ್ಟಿಗೊಳಿಸಿದ ಮತ್ತು ಸಮಾನತೆಯಿಂದ ಸಾರಿದ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡುವ ಮೂಲಕ ಅಂಬೇಡ್ಕರ್ ಅನುಯಾಯಿಗಳಿಗೆ ನ್ಯಾಯಾಧೀಶರು ನೋವುಂಟು ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಘಟನೆಯ ಕುರಿತಂತೆ ತನಿಖೆ ನಡೆಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತಾಗಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ದಲಿತ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನಾಂಕ 26/1/1922 ರಾಯಚೂರಿನಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಆ ದಿನ
ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡ ಅವರು ನಾನು ಅಂಬೇಡ್ಕರ್ ಫೋಟೋನ ತೆಗೆದ್ರೆ ಮಾತ್ರ ಧ್ವಜಾರೋಹಣ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಅದು ನಿಜವಾಗಿ ಖಂಡನೀಯ ವಿಷಯ. ಯಾಕಂದರೆ ಒಬ್ಬ ನ್ಯಾಯಾಧೀಶನಾದಂಥ ಕಾನೂನು ಅರಿವು ಇರುವಂಥ ಒಬ್ಬ ನ್ಯಾಯಾಧೀಶ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫೋಟೋನ ತೆಗೆದು ಬಿಸಾಡಿ ನಾನು ಧ್ವಜಾರೋಹಣ ಮಾಡೋಕ್ಕೆ ಬರ್ತಾನೆ ಅಂತಂದರೆ ಅವನು ಎಷ್ಟು ಮಟ್ಟಿಗೆ ಜಡ್ಜ್ ಆಗಿರ್ಬೋದು. ಇವತ್ತು ದಲಿತ ವಿರೋಧ ಅಂತ ಹೇಳ್ಬೋದು. ಮತ್ತು ಇದರಿಂದ ಏನು ತಿಳಿಯುತ್ತೆ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇವತ್ತಿನವರೆಗೆ ಇದೆ ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ಒಬ್ಬ ಜಿಲ್ಲಾ ನ್ಯಾಯಾಧೀಶನಾದಂಥನು ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಭಾರತ ದೇಶಕ್ಕಲ್ಲ ಇಡೀ ವಿಶ್ವಮಾನದಲ್ಲಿ ಹೆಸರುವಾದಂಥ ಒಂದು ವ್ಯಕ್ತಿಗೆ ಇವತ್ತು ಸಂವಿಧಾನದಲ್ಲಿ ಅವರೇ ಫಸ್ಟ್ ಮೂಲ. ಹಾಗಾಗಿ ಅಂಥ ಒಂದು ವ್ಯಕ್ತಿನ ತೆಗಿತಾನಂತಂದರೆ ಇವನ ಅನ್ಲಾಯ್ಕಿವ, ಈ ನಮ್ಮ ದೇಶಕ್ಕೆ ಹುಟ್ಟಿದೆ ಅವ ಅನ್ಲಾಯ್ಕವ. ಹಾಗಾಗಿ ಅವನ ಕೂಡಲೇ ಅವನ ಮರಣದಂಡನೆ ಅವನನ್ನು ಈ ಕೆಲಸದಿಂದ ವಜಾ ಮಾಡಬೇಕು. ಜೊತೆಗೆ ಕೂಡಲೇ ಅವನ ಮರಣದಂಡನೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ದೇಶದ್ರೋಹಿ ದೇಶದ್ರೋಹಕ್ಕಿಂತ ದೊಡ್ಡ ದ್ರೋಹಿ ಅದು. ಅದಕ್ಕೆ ವರ್ಡೇ ಇಲ್ಲ ದೇಶದ್ರೋಹಿ. ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಗಣೇಶ್, ವಿಭಾಗೀಯ ಸಂಚಾಲಕ ವೀರಭದ್ರಯ್ಯ, ಮಡಿಕೇರಿ ತಾಲೂಕು ಸಂಚಾಲಕ ದೀಪಕ್ ಪನ್ನಪ್ಪ, ಬೆಟ್ಟಗೇರಿ ಹೋಬಳಿ ಸಂಚಾಲಕ ಜ್ಯೋತಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಕೊಡಗು ಜಿಲ್ಲೆ ವತಿಯಿಂದ ರಾಜ್ಯ ಸಂಘದ ನಿರ್ದೇಶನದಂತೆ ವಿರಾಜಪೇಟೆ ನಗರದ ಗಡಿಯಾರ ಕಂಬದಿಂದ ತಾಲೂಕು ಕಚೇರಿವರೆಗೆ ತಮಟೆ ಮೆರವಣಿಗೆ ನಡೆಸಲಾಯಿತು. ತಾರೀಖು 26ರಂದು ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದ ಸಂವಿಧಾನ ದಿನಾಚರಣೆಯ ದಿನದಂದು ಅಲ್ಲಿನ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಎಂಬುವರು ತನ್ನ ಅಪ್ಪಣೆ ಇಲ್ಲದೆ ಇಟ್ಟಿರುವ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ತೆಗೆದುಹಾಕಿದ್ರೆ ಮಾತ್ರ ಧ್ವಜಾರೋಹಣ ಮಾಡ್ತೇನೆ, ಇಲ್ಲದಿದ್ದರೆ ತಾನು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ತಿಳಿಸಿದ್ದಾರೆ. ವಿಧಿ ಇಲ್ಲದೆ ಮುಖ್ಯ ಸ್ಥಳದಿಂದ ಭಾವಚಿತ್ರವನ್ನು ತೆಗೆಸಿದ ನ್ಯಾಯಾಧೀಶರ ನಡೆ ಸರಿಯಲ್ಲ. ಭಾರತದ ಪ್ರಜಾಪ್ರಭುತ್ವ ಬಹುಮುಖ್ಯ ಅಂಗ ನ್ಯಾಯಾಂಗ. ಅಂತಹ ಶ್ರೇಷ್ಠ ನ್ಯಾಯಾಂಗದ ಮುಖ್ಯ ನ್ಯಾಯಾಧೀಶರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನ. ಈ ಅವಮಾನವನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ. ಈ ರೀತಿಯಲ್ಲಿ ಅಪಮಾನ ಮಾಡಿರುವ ನ್ಯಾಯಾಧೀಶರಿಗೆ ಅನುಚ್ಛೇದ 233 ಅಡಿಯಲ್ಲಿ ಜಿಲ್ಲಾ ನ್ಯಾಯಾಧೀಶ ನೇಮಕಾತಿ ಪ್ರಕ್ರಿಯೆಯಿಂದ ಆಯ್ಕೆಯಾದ ಮಲ್ಲಿಕಾರ್ಜುನ ಗೌಡರ ನಡೆ ಸರಿಯಲ್ಲ. ಇಂತಹ ಪೂರ್ವಾಗ್ರಹ ಪೀಡಿತ ನ್ಯಾಯಾಧೀಶರು ನಾಗರಿಕ ಸಮಾಜಕ್ಕೆ ತೀವ್ರ ಆತಂಕ ಮತ್ತು ಅಂಥವರಿಂದ ನಿಷ್ಪಕ್ಷಪಾತ ನ್ಯಾಯ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇವರನ್ನು ಕೆಲಸದಿಂದ ವಜಾ ಮಾಡಿ ರಾಜ್ಯದಿಂದ ಗಡೀಪಾರು ಮಾಡುವಂತೆ ತಾಲೂಕು ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ HR ಶಿವಣ್ಣ, ಉಪಾಧ್ಯಕ್ಷ ಗೋಪಾಲ, HK ವಿದ್ಯಾಧರ್, ಮನು, ಮಹಾದೇವಿ, ಜಯರೇಖಾ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಒಂದು ಮಲ್ಲಿಕಾರ್ಜುನ ಗೌಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದ್ರೆ ಮಾತ್ರ ನಾನು ಅಲ್ಲಿಗೆ ಆ ಧ್ವಜಾರೋಹಣ ಆರಿಸ್ತೀನಿ ಅಂತ ಹೇಳ್ತಾನಲ್ಲ, ಅವನು ಎಷ್ಟು ಮಟ್ಟಿಗೆ ಸರಿ ಇದು ನಾವು ದಲಿತರು ಇಡೀ ರಾಜ್ಯದಲ್ಲಿ ಯಾರು ಕೂಡ ಇದನ್ನ ಸಹಿಸೋದಿಲ್ಲ. ಇಂದು ಮುಂದಿನ ದಿನದಲ್ಲಿ ಈ ತರ ಆದ್ರೆ ಯಾರು ಕೂಡ ದಲಿತರು ಸಹಿಸೋದಿಲ್ಲ. ಇಡೀ ರಾಜ್ಯದಾದ್ಯಂತ ಉಗ್ರವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬರ್ತೀವಿ. ಇದು ಯಾಕಂತಂದ್ರೆ ಅವ್ರಿಗೆ ಯಾವ್ದೇ ರೀತಿಯಲ್ಲಿ ಅವರ ಒಂದು ಪೌರತ್ವವನ್ನು ರದ್ದುಪಡಿಸಬೇಕು. ಅವರ ಒಂದು ಈ ನ್ಯಾಯಾಧೀಶರನ್ನು ವಜಾಗೊಳಿಸಿ ಅವರನ್ನು ಗಡೀಪಾರು ಮಾಡಬೇಕು. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ 21 DCC ಬ್ಯಾಂಕ್ಗಳ ಮೂಲಕ ರಾಜ್ಯದ 30,86,000 ರೈತರಿಗೆ KCC ಸಾಲ ಯೋಜನೆ ಮೂಲಕ 20,810 ಕೋಟಿ ಸಾಲ ವಿತರಣೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರಿಂದ ರೈತರು ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರವಾಗುತ್ತೆ ಅಂತ ಸಹಕಾರ ಸಚಿವ ST ಸೋಮಶೇಖರ್ ಹೇಳಿದ್ದಾರೆ. ಹೆಬ್ಬಾಲೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಚೇರಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ ವರ್ಷ ರಾಜ್ಯದ ರೈತರಿಗೆ 16,795 ಕೋಟಿ ಸಾಲ ವಿತರಿಸಲಾಗಿದ್ದು ಶೇಕಡ 94% ವಸೂಲಾತಿ ಮಾಡಲಾಗಿದೆ. ಈ ಸಾಲಿನಲ್ಲಿ ಈಗಾಗಲೇ 20 ಲಕ್ಷ ರೈತರಿಗೆ 14,000 ಕೋಟಿ ಸಾಲ ವಿತರಣೆ ಮಾಡಲಾಗಿದ್ದು ಮಾರ್ಚ್ 5ರ ಒಳಗಾಗಿ ಈ ಗುರಿಯನ್ನು ಪೂರ್ಣಗೊಳಿಸಲಾಗುತ್ತೆ ಅಂತ ಮಾಹಿತಿ ನೀಡಿದರು. ಕೇಂದ್ರ ಸರ್ಕಾರ ಕೃಷಿಗೆ ಉತ್ತೇಜನ ನೀಡ್ತಾ ಇರುವ ಹಾಗೆ ಸಹಕಾರ ಕ್ಷೇತ್ರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಇದೆ. ಅದರ ಮೂಲಕ ರೈತರು ಆರ್ಥಿಕವಾಗಿ ಮುಂದುವರಿಯಲು ಸಹಾಯವಾಗುತ್ತೆ. ಎಲ್ಲ ಸಹಕಾರ ಸಂಘಗಳಲ್ಲಿ ಸಾಲ ವಿತರಣೆಗೆ ಸಮಾನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಯಾವುದೇ ತಾರತಮ್ಯ ಉಂಟಾಗಲು ಅವಕಾಶ ನೀಡಿಲ್ಲ. ಪಂಚಾಯಿತಿ ವ್ಯಾಪ್ತಿಯಲ್ಲಿ 2-3 ಸಹಕಾರ ಸಂಘಗಳ ಸ್ಥಾಪನೆಯಿಂದ ಅನಾರೋಗ್ಯಕರ ಪೈಪೋಟಿ ಏರ್ಪಡುವ ಕಾರಣ ಪಂಚಾಯಿತಿ ಒಂದು ಸಹಕಾರ ಸಂಘ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಸಂಘ ಲಾಭದಾಯಕವಾಗಿ ಮುನ್ನಡೆಯಲು ಸಹಕಾರಿಯಾಗಲಿದೆ ಎಂದರು. ಸಹಕಾರ ಕ್ಷೇತ್ರದ ಬಗ್ಗೆ ಶಾಸಕ ರಂಜನ್ ಅವರ ಕಾಳಜಿ ಅಪಾರವಾಗಿದೆ. ಸಹಕಾರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸದಾ ಧ್ವನಿ ಎತ್ತುವ ಮೂಲಕ ಸಮಸ್ಯೆಗಳ ಪರಿಹಾರಕ್ಕೆ ಕಾಳಜಿ ವಹಿಸುತ್ತಾರೆ.
ಕೇಂದ್ರದಲ್ಲಿ ಸಹಕಾರ ಸಚಿವಾಲಯ ಪ್ರತ್ಯೇಕವಾಗಿ ಸ್ಥಾಪನೆಯಾದ ಬಳಿಕ ಕ್ಷೇತ್ರದ ಪ್ರಗತಿ ಯೋಜನೆಗಳು ರೂಪುಗೊಳ್ಳುತ್ತಿದೆ ಎಂದರು. ಜಿಲ್ಲೆಯಲ್ಲಿ 98% ಸಹಕಾರ ಸಂಘಗಳು ಲಾಭದಾಯಕವಾಗಿದ್ದು, 2 ಸಂಘಗಳಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ, ವಂಚನೆ ಪ್ರಕರಣಗಳಿಂದ ಇಡೀ ಕ್ಷೇತ್ರಕ್ಕೆ ಕಳಂಕ ಉಂಟಾಗಿದೆ. ಈ ಪ್ರಕರಣಗಳಲ್ಲಿ ಉಂಟಾಗಿರುವ ವಂಚನೆ ಸರಿದೂಗಿಸಲು ಆರೋಪಿಗಳ ಆಸ್ತಿ ಜಪ್ತಿ ಮಾಡಿ ವಂಚನೆ ಮೊತ್ತ ಮರುಪಾವತಿಗೆ ಸೂಚಿಸಲಾಗಿದೆ. ಸಕಾಲದಲ್ಲಿ ಆಡಿಟ್ ವರದಿಗಳು ಸಿದ್ಧವಾದಲ್ಲಿ ಮಾತ್ರ ಇಂತಹ ವಂಚನೆಗಳ ಬಗ್ಗೆ ನಿಗಾ ವಹಿಸಲು ಸಾಧ್ಯವೆಂದರು. ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಬಾಕಿ ಉಳಿದಿರುವ 10 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಯೋಜನೆ ಮೊತ್ತ ಒದಗಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊಡ್ತಕ್ಕಂಥದ್ದು, SC STಗಳಿಗೆ ಕೊಡ್ತಕ್ಕಂಥದ್ದು, ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ, ಇವುದೆಲ್ಲನೇ ಆಭರಣ ಸಾಲ ಕೊಡ್ತಕ್ಕಂಥದ್ದು, ಸ್ಯಾಲರಿ ಪರ್ಸನ್ಸ್ಗೆ ಸ್ಯಾಲರಿ ಮೇಲೆ ಸಾಲ ಕೊಡ್ತಕ್ಕಂಥದ್ದು. ಈ ಭಾಗದಲ್ಲಿ ರೈತರಿಗೆ ಏನೇನು ಅನುಕೂಲ ಬೇಕು ಸಾಲದ್ದು ಅದೆಲ್ಲವನ್ನ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖಾಂತರ ಕೊಡ್ತಕ್ಕಂಥದ್ದಕ್ಕೆ ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದಾನೆ. ಕಳೆದ ವರ್ಷ ನಾನು ಸಹಕಾರಿ ಸಚಿವನ ಆದ್ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು. ಎಲ್ಲ ಅವರವರೇ ಮಾಡ್ಕೊತಾರೆ, ಹೊಸಬರಿಗೆ ಯಾರು ಸಾಲ ಕೊಡೋದಿಲ್ಲ, ಹಳಬರಿಗೆ ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತೇಳಿ ಅದೆಲ್ಲ ಹೋಗಲಾಡಿಸಿ ಹೊಸಬರು ಹಳಬರು ಎಲ್ಲರಿಗೂ ಸಮಾನವಾಗಿ ಸಾಲವನ್ನ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಕೊಡಗು ಡಿಸಿಸಿ ಬ್ಯಾಂಕ್ 73 ಕೃಷಿ ಪತ್ತಿನ ಸಹಕಾರ ಸಂಘ ಇದ್ದು ಎಲ್ಲರಿಗೂ ಕೂಡ ಸಮಾನವಾಗಿ ಸಾಲವನ್ನ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವಾರ್ಡ್ಗೆ, ಒಂದು ಪಂಚಾಯತ್ಗೆ, ಒಂದು ಜಿಲ್ಲಾ ಪಂಚಾಯತಿಗೆ ಅತಿ ಹೆಚ್ಚಿನ ಸಾಲವನ್ನ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇಲ್ಲ. ನಮ್ಮ ಗಣಪತಿಯವರು ಬಹಳ ರೂಲ್ ಮೈಂಡೆಡ್, ಯಾರು ಕೂಡ ಸಾಲವನ್ನ ಕೊಡಿ ಅಂತಕ್ಕಂಥದ್ದು ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ಡಿಸಿಸಿ ಬ್ಯಾಂಕಿಗೆ ಅಧ್ಯಕ್ಷರಲ್ಲಿ ನಿರ್ದೇಶಕರಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಕಾರಣ ಯಾರು ಎಲ್ಲ ಪ್ರಾಮಾಣಿಕವಾಗಿ ಅಪ್ಲೈ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಅಂಗಡಿ ಮಳಿಗೆಗಳನ್ನು ಉದ್ಘಾಟಿಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಸಹಕಾರ ಸಂಘಗಳ ಆಡಳಿತ ಮಂಡಳಿ ಶುದ್ಧ ಹಸ್ತ ಹೊಂದಿದಾಗ ಮಾತ್ರ ಆ ಸಂಘ ಅಭಿವೃದ್ಧಿ ಹೊಂದಲು ಸಾಧ್ಯ. ಖಾಸಗಿ ಬ್ಯಾಂಕ್ಗಳಿಂದ ಕಡಿಮೆ ಅವಧಿಯಲ್ಲಿ 5 ಲಕ್ಷದವರೆಗೆ ಸಾಲ ವಿತರಣೆ ಸೌಲಭ್ಯ ಸಹಕಾರ ಸಂಘಗಳ ಮೂಲಕ ಆಗ್ತಾ ಇದೆ. ಇಂತಹ ಸೌಲಭ್ಯ ಪಡೆದ ರೈತರು, ಸಾಲಗಾರರು ಕೂಡ ಸಂಘದ ಮೂಲಕ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವ ಮೂಲಕ ಸಂಘದ ಪ್ರಗತಿಯಲ್ಲಿ ಕೈಜೋಡಿಸಬೇಕಿದೆ ಎಂದರು. ಈ ಹಿಂದಿನ ಸರ್ಕಾರಗಳು ನಷ್ಟದಲ್ಲಿರುವ ಸಹಕಾರ ಸಂಘಗಳನ್ನು ವಿಲೀನಗೊಳಿಸುವ ಕಾರ್ಯ ಮಾಡ್ತಾ ಇತ್ತು. ಆದರೆ ಪ್ರಸಕ್ತ ಸರ್ಕಾರ ಗ್ರಾಮ ಪಂಚಾಯಿತಿಗೆ ಒಂದು ಸಹಕಾರ ಸಂಘ ಸ್ಥಾಪನೆಯ ಚಿಂತನೆಯನ್ನು ಹೊಂದಿದೆ. ರಾಜ್ಯ ಸಹಕಾರ ಸಂಘಗಳ ಡಿಜಿಟಲೀಕರಣ ವ್ಯವಸ್ಥೆ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಎಂದರು. ಮಾಜಿ ಅರಣ್ಯ ಸಚಿವ BA ಜಿ.ವಿಜಯ ಮಾತನಾಡಿ, ಸಹಕಾರ ಸಂಘಗಳ ಮೂಲಕ ರೈತರ ಆರ್ಥಿಕ ಅಭಿವೃದ್ಧಿಯೊಂದಿಗೆ ದೇಶದ ಆರ್ಥಿಕ ಸ್ಥಿತಿ ಕೂಡ ಪ್ರಗತಿ ಹೊಂದಲು ಸಾಧ್ಯವಿದೆ. ಅತಿವೃಷ್ಟಿಯಿಂದ ಬೆಳೆ ನಾಶವಾಗಿದ್ದು ರೈತರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಲು ಕಷ್ಟವಾಗಿದೆ. ಇದಕ್ಕೆ ಸರ್ಕಾರ ವಿಶೇಷ ಯೋಜನೆ ರೂಪಿಸಿ ಬೆಳೆಗಾರರಿಗೆ, ರೈತರಿಗೆ ಹೆಚ್ಚಿನ ಸಹಕಾರ ನೀಡಬೇಕಿದೆ ಎಂದರು. ಪಂಚಾಯಿತಿಗೆ ಒಂದು ಸಹಕಾರ ಸಂಘ ಅಂತೇಳಿ ಸರ್ಕಾರದ ಆದೇಶದಂತೆ ಹೊರನೀರಿನಿಂದ ಬೇರೆಯಾಗಿ ಹೆಬ್ಬಾಲೆಯಲ್ಲಿ ಸಹಕಾರ ಸಂಘವನ್ನು ನಿರ್ಮಾಣಗೊಂಡು ನೂತನ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಸನ್ಮಾನ್ಯ ಸಹಕಾರ ಸಚಿವರಾದ ಸನ್ಮಾನ್ಯ ಸೋಮಶೇಖರ್ ಅವರು ನಮ್ಮ ಕೊಡಗು ಜಿಲ್ಲೆ ಡಿಸಿಸಿ ಬ್ಯಾಂಕಿಗೆ ಬರಬೇಕಾದಂತ ಎಲ್ಲ ಸಬ್ಸಿಡಿಯನ್ನು ಕೂಡ ರಿಲೀಸ್ ಮಾಡಿ ಒಂದು ರೀತಿಯಲ್ಲಿ ಸಹಕಾರಿ ಧೋರಣೆಗಳು ಅಂತ ಹೇಳಬೇಕಾದ್ರೆ ತಪ್ಪಾಗಿತ್ತು. ಸಹಕಾರ ಸಂಘದ ಎಲ್ಲ ನಿಯಮಗಳನ್ನ ಅರಿತು ಇವತ್ತು ಕರ್ನಾಟಕದಾದ್ಯಂತ ಒಳ್ಳೆಯ ಸಹಕಾರ ಸಚಿವರಾಗಿ ನಮ್ಮ ಯಾವುದೇ ಕಷ್ಟಗಳಿಗೆ ಸ್ಪಂದನೆಯನ್ನ ಮಾಡಿ ಕೆಲಸವನ್ನ ನಿರ್ವಹಿಸುವುದು ಮತ್ತು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಹಕಾರ ಸಂಘದ ಒತ್ತು ಕೊಟ್ಟು ಸಹಕಾರ ಸಂಘವನ್ನ ಹೆಮ್ಮರವಾಗಿ ಬೆಳೆಸಲಿಕ್ಕೆ ಸಹಕರಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಿ ಹಲವಾರು ಸಹಕಾರಿ ಸಚಿವರನ್ನು ನೋಡಿದೆ. ಸುಮಾರು 94ರಿಂದ ಈಚೆಗೆ ಸಹಕಾರಿ ಸಚಿವರನ್ನು ಸುಮಾರು ಜನ ನೋಡಿದೆ. ಆದರೆ ಇವರು ವಿಭಿನ್ನವಾಗಿ ಸಹಕಾರ ಸಂಘದ ಕೆಳಗಿಂದ
ಸಹಕಾರ ಸಂಘದ ಅವರ ಅಧ್ಯಕ್ಷರಾಗಿ, ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರಾಗಿ, ಹೌಸಿಂಗ್ ಸೊಸೈಟಿ ಅಧ್ಯಕ್ಷರಾಗಿ, ಹಲವಾರು ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಇವತ್ತು ಸಹಕಾರ ಸಂಘವನ್ನು ಒಂದು ಹಿಡಿತಕ್ಕೆ ತಂದು ಆ ಸಹಕಾರ ಸಂಘವನ್ನು ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ಕೂಡ ಏನು ನಗದು ಕೌಂಟರ್ ಉದ್ಘಾಟಿಸಿ ಮಾತನಾಡಿದ ಕೊಡಗು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೊಡಂದೆರ ಪಿ ಗಣಪತಿ, 115 ವರ್ಷಗಳ ಇತಿಹಾಸ ಹೊಂದಿರುವ ನಾಪಕ್ಲು ಪ್ಲಾಂಟರ್ಸ್ ಕ್ಲಬ್ ವತಿಯಿಂದ ಏಪ್ರಿಲ್ ತಿಂಗಳ ತಾರೀಕು 1ರಿಂದ 4ರವರೆಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 4 ನಾಡಿಗೆ ಒಳಪಡುವ ಕೊಡವ ಕುಟುಂಬಗಳ ಮಧ್ಯೆ ಹಾಕಿ ಪಂದ್ಯಾಟವನ್ನು ಏರ್ಪಡಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಬಾಚಮಂಡ ಲವಚಿಣ್ಣಪ್ಪ ಹೇಳಿದ್ದಾರೆ. 4 ನಾಡು ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅದರಂತೆ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವ ತಂಡಗಳು ಅತಿಥಿ ಆಟಗಾರರನ್ನ ಆಡಿಸುವಂತಿಲ್ಲ ಎಂದ ಅವರು, ಗೆದ್ದ ತಂಡಗಳಿಗೆ ನಗದು ಸೇರಿದಂತೆ ಆಕರ್ಷಕ ಟ್ರೋಫಿಯನ್ನ ನೀಡಲಾಗುತ್ತೆ ಎಂದರು. ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಮಾತನಾಡಿ, ಕಳೆದ 4 ವರ್ಷಗಳಿಂದ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾಟ ಕೊರೋನಾದಿಂದ ನಿಂತು ಹೋಗಿದ್ದು, ಇದನ್ನು ಮರುಕಳಿಸುವ ಉದ್ದೇಶದಿಂದ ನಾವು ಪಂದ್ಯಾಟವನ್ನು ಏರ್ಪಡಿಸಿದ್ದು, 4 ನಾಡಿನ ಕೊಡವ ಕುಟುಂಬಗಳ ಸಹಕಾರ ಮುಖ್ಯವಾಗಿ ಬೇಕು ಎಂದರು. ಕೇಟೋಳಿರ ಹರೀಶ್ ಪೋಯ ಮಾತನಾಡಿ, ನಮ್ಮ ಕ್ಲಬ್ ವತಿಯಿಂದ ಈಗಾಗಲೇ ರಾಜ್ಯ ಮಟ್ಟದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ಯಶಸ್ವಿಯಾಗಿದ್ದು, ಪ್ರತಿಯೊಬ್ಬರೂ ಮುಂದಿನ ಹಾಕಿ ಪಂದ್ಯಾಟಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. 4 ವರ್ಷದಿಂದ ನಮ್ಮ ಕೊಡಗಿನ ಕೊಡವ ಕುಟುಂಬದ ಮಧ್ಯೆ ಗಿನ್ನಿಸ್ ರೆಕಾರ್ಡ್ ಆಗಿರುವಂಥ ಹಾಕಿ ಮ್ಯಾಚು 4 ವರ್ಷದ ಕಾರಣಾಂತರ ನಡೆದಿದೆ. ಅದನ್ನು ಮುಂದುವರಿಸಬೇಕು ಅಂತೇಳಿ ನಾವು ನಾಲ್ಕು ಪ್ಲಾಂಟರ್ಸ್ ಕ್ಲಬ್ನವರು ಎಲ್ಲ ಸದಸ್ಯರು ಸೇರಿ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ನಾಲ್ಕಿನ ಒಳಪಟ್ಟಂಥ ಎಲ್ಲ ಕುಟುಂಬಗಳು ನಮಗೆ ಸಹಕರಿಸಬೇಕು, ನಮ್ಮೊಂದಿಗೆ ಸೇರಿ ಒಡನಾಡಬೇಕು. ಈ ಉತ್ಸವವನ್ನು ತುಂಬ ಚೆನ್ನಾಗಿ ನಾಲ್ಕು ಪ್ಲಾಂಟರ್ಸ್ ಕ್ಲಬ್ 1994ರಲ್ಲಿ ಸ್ಥಾಪನೆಗೊಂಡು 25 ವರ್ಷ ಕಳೆದಿರುತ್ತದೆ. ಅದರ ಪ್ರಯುಕ್ತ ನಾಲ್ಕು ಪ್ಲಾಂಟರ್ಸ್ ಕ್ಲಬ್ ವತಿಯಿಂದ 4 ನಾಡು ವ್ಯಾಪ್ತಿಗೆ ಒಳಪಡುವ ಕೊಡವ ಕುಟುಂಬಗಳ ಮಧ್ಯೆ ಹಾಕಿ ಪಂದ್ಯಾಟವನ್ನು ಏಪ್ರಿಲ್ ತಿಂಗಳ 1, 2, 3, 4 ರಂದು ನಾಪಕ್ಲಿನ KS ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಸಲು ತೀರ್ಮಾನಿಸುತ್ತೇವೆ. ಪಂದ್ಯವು ನಾಕೌಟ್ ಮಾದರಿಯಲ್ಲಿ ನಡೆಯಲಿದ್ದು, ಯಾವುದೇ ಅತಿಥಿ ಆಟಗಾರರನ್ನು ಆಡುವ ಅವಕಾಶ ಇರುವುದಿಲ್ಲ ಹಾಗೂ ವಿಜೇತರಿಗೆ ಆಕರ್ಷಕ ಟ್ರೋಫಿ ಮತ್ತು ಬಹುಮಾನ ನಗದನ್ನು ನೀಡಲಾಗುತ್ತದೆ. ಸಭೆಯಲ್ಲಿ ಉಪಾಧ್ಯಕ್ಷ ಅರೇಡ ರತ್ನಪೆಮ್ಮಯ್ಯ, ಕಾರ್ಯದರ್ಶಿ ಚೇಕ್ಪೋವಂಡ ಅಪ್ಪಚ್ಚು, ಸಹ ಕಾರ್ಯದರ್ಶಿ ಕೇಟೋಳಿರ ಹರೀಶ್ ಪೋವಯ್ಯ, ಖಜಾಂಚಿ ಕರವಂಡ ಬೆಲ್ಲು ಬೆಳ್ಳೆಪ್ಪ, ನಿರ್ದೇಶಕರಾದ ಬಳ್ಳಚೆಟ್ಟಿರ ಸುರೇಶ್, ಶಿವಚಾಳಿಯಂಡ ಅಂಬಿಕಾರ್ಯಪ್ಪ, ಅರೇಡ ಅಶೋಕ್ ಮುದ್ದಪ್ಪ, ಚೇನಂಡ ಸುರೇಶ್ ನಾಣಯ್ಯ, ಕೇಟೋಳಿರ ಶಂಬಿ ಸುಬ್ಬಯ್ಯ, ಕೊಂಡ್ಯೋಳಂಡ ಬೋಪಣ್ಣ, ಚೋಕಿರ ರೋಷನ್ ಮತ್ತಿತರರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ಕೊಡಗು ಚಾನಲ್, ನಾಪಕ್ಲು.